ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಸರ್ಪ್ರೈಸಿಂಗ್ ಆಗಿತ್ತು. ಎಲ್ಲದನ್ನು ನಾನು ಅಂದ್ಕೊಂಡೇ ಇದ್ದಿಲ್ಲ ಇಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ ಅಂತ. ಅದರಲ್ಲೂ ದಿಲ್ಲಿ ಅಣ್ಣಂದು ಜೋಶ್ ಇದೆಯಲ್ಲ, ಸುಮ್ಮನೆ ಕೂತವ್ರನ್ನೂ ಉರಿ ದಂಬಿಸುತ್ತೆ ಅಂತ ಹೇಳ್ತಾರಲ್ಲ ಆ ಥರ. ಅಣ್ಣ ಮತ್ತು ತುಂಬಾ ಸಪೋರ್ಟ್ ಮಾಡೋದು. ಪಾಪ ಕೆಲಸದಿಂದ ಬಿಟ್ಟು ಬಂದು ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಆದ್ರೂ ನಮಗೆ ಅಷ್ಟು ಬೂಸ್ಟಪ್ ಮಾಡಿದರು ಆದರೆ ಒಂದು ಬೇಜಾರಾಗಿದ್ದು ಏನಂದರೆ ಶಾರ್ಟ್ಸ್ ಮಾಡಿದಾಗ ಅದೇ ಕೇಕ್ ಕಟ್ಟಿಂಗ್ಸಲ್ಲಿ ಅಣ್ಣನೇ ಬಂದಿಲ್ಲ. ನಾವೆಲ್ಲ ಅಷ್ಟು ಎಂಜಾಯ್ ಮಾಡೋಕ್ಕೆ ಕಾರಣ ದಿಲ್ಲಿ ಅಣ್ಣ, ಅವರೇ ಬಂದಿಲ್ಲ. ಸ್ವಲ್ಪ ಬೇಜಾರಾಯಿತು. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವೀಡಿಯೋ ವ್ಯೂ ಮಾಡ್ಬೋದು. ಇವತ್ತು ಶನೇಶ್ವರ ವಾರ, ಹಾಗಾಗಿ ಪೂಜೆ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿದ್ದೀನಿ. ಇವಾಗ ಅನುಚೇಚಿ ಮಕ್ಕಳು ಅಣ್ಣ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಆದಿಶಕ್ಕ ಏನು ಪನ್ನೀರ್ ಮಾಡ್ತಾ ಇದ್ದಾರೆ. ಪನ್ನೀರಿಗೆಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಅನು ಚೇಚಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ನಿಧಿಮಾ, ಶ್ರೇಯಾಂಶ್. ಶ್ರೇಯಾಂಶ್ ಇಲ್ಲಿ ಆಟ ಆಡ್ತಿದ್ದಾರೆ ಬಲೂನಲ್ಲಿ. ದಿಲಿಯಣ್ಣ ಮಕ್ಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಯ್ ದಿಲಿಯಟ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವರಿಬ್ರು ಬ್ರಷ್ ಮಾಡಿಲ್ಲ, ಇಬ್ರು ಕುತ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಆಟ ಆಡ್ತಿದ್ದಾರೆ. ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ. ಇಲ್ಲಿ ನಿಧಿಮಾ ಬ್ರಷೇ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಗೈಸ್, ಅನುಷಕ್ಕ ಮಾಡೋ ಪನ್ನೀರ್ ಬಟಾಣಿ ಗ್ರೇವಿಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಹಾಗೆ ಇದೆ ಇವತ್ತಿಂದು ಬ್ಲಾಗಲ್ಲೇ ಹಾಕ್ತೀನಿ ನಾನು ಹೇಗೆ ಮಾಡೋದು ಅಂತ. ಈಗ ಅಕ್ಕ ಆಲ್ರೆಡಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ಈರುಳ್ಳಿ, ಟೊಮೆಟೊ, ಗೋಡಂಬಿ, ಇದು ಯಾವ ಮೆಣಸಿನ್ಕಾಯಿ, ಬ್ಯಾಡ್ಗೆ ಒಣಗಿ ಮೆಣಸಿನ್ಕಾಯಿ ಹಾಕಿ ಅಷ್ಟೇನಾ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅಷ್ಟೇ. ಇದಿಷ್ಟು ಹಾಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಸೋಂಪು, ಅರಿಶಿನ ಪುಡಿ, ಗರಂ ಮಸಾಲೆ, ಧನ್ಯ ಪುಡಿ, ಖಾರ ಪುಡಿ, ಪನ್ನೀರ್ ಕುಕ್ಕರಲ್ಲಿ ಬಟಾಣಿನ ವಿಜಲ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ಸ್ಟಾರ್ಟ್ ಮಾಡೋದು. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತಾರೆ ಅಕ್ಕ. ಸ್ಟಾರ್ಟ್ ಮಾಡಿ ಅಕ್ಕ. ಸ್ವಲ್ಪ ಸೋಂಪು ಹಾಕೋಣ. ಓಕೆ, ಈ ಸೈಡಲ್ಲಿ ಬರ್ತೀನಿ, ಚೆನ್ನಾಗಿ ಕಾಣುತ್ತೆ ಅಕ್ಕ. ಕಸೂರಿ ಮೇಥಿ ಇದ್ರೆ ಹಾಕ್ಬೋದು, ಇಲ್ಲ ಓಕೆ. ಮಾಡೋದು ಎಣ್ಣೆ ಜಾಸ್ತಿ ಕಾದಿದ್ರೆ ಖಾರದ ಪುಡಿ ಎಲ್ಲ ಇದಾಗುತ್ತೆ. ಅದಕ್ಕೆ ಜಾಸ್ತಿ ಕಾದಿದ್ದಕ್ಕೆ ಆಫ್ ಮಾಡಿದೀನಿ. ಇದೆಲ್ಲ ಹಾಕಿದ್ಮೇಲೆ ಆಮೇಲೆ ಆನ್ ಮಾಡ್ಕೊಂತೀರಲ್ಲ. ಖಾರದ ಪುಡಿ ಹಾಕ್ತಾ ಇದೀನಿ. ಓಕೆ, ತುಂಬಾ ಖಾರ ಇದೆ, ಸ್ವಲ್ಪ ಹಾಕ್ತೀನಿ. ನೆಕ್ಸ್ಟ್ ಧನಿಯಾ ಪುಡಿ, ಎಣ್ಣೆಗೆ ಡೈರೆಕ್ಟ್ ಹಾಕೋದು. ಈರುಳ್ಳಿ ಎಲ್ಲ ಫ್ರೈ ಮಾಡೋದೇನಿಲ್ಲ. ಒಂದು ಸ್ವಲ್ಪ ಅರಿಶಿನ, ಹಾಕ್ತೇವೆ. ಗೈಸ್, ಇದು ಫ್ರೈ ಸ್ವಲ್ಪ ಅಂದರೆ ಬ್ಲ್ಯಾಕ್ ಆಗಬಾರ್ದು, ಸ್ವಲ್ಪ ಲೈಟಾಗಿ ಇದು ಘಮ ಬಿಡೋ ತನಕ ಈ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟೊತ್ತಿಗೆ ಇಲ್ಲಿ ಅನುಷಕ್ಕ ಆವಾಗಲೇ ಏನು ಗ್ರೇವಿಗೆ ಇದು ಮಾಡ್ಕೊಂಡಿದ್ದು, ಫ್ರೈ ಮಾಡ್ಕೊಂಡಿದ್ರಲ್ವ, ಈರುಳ್ಳಿ, ಟೊಮೆಟೊ, ಗೋಡಂಬಿ, ಶುಂಠಿ, ಮೆಣಸಿನ್ಕಾಯಿ, ಅದನ್ನ ಇವಾಗ ಗ್ರೈಂಡರ್ಗೆ ಹಾಕೊತಿದ್ದಾರೆ. ಇದನ್ನ ಪೇಸ್ಟ್ ಮಾಡ್ಕೊಬೇಕು ನೈಸಾಗಿ ಅಕ್ಕ, ಫುಲ್. ಓಕೆ, ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತಾರೆ. ಕಲರ್ ನೋಡಿ ಸಖತ್ತಾಗಿ ಬಂದಿದೆ. ಈ ಥರ ಫುಲ್ ನೈಸಾಗಿ ರುಬ್ಕೊಬೇಕು. ಇವಾಗ ಆವಾಗಲೇ ಏನು ಖಾರ ಪುಡಿ ಎಲ್ಲ ಎಣ್ಣೆಗೆ ಹಾಕ್ಕೊಂಡಿದ್ರು ಅಕ್ಕ, ಅದಕ್ಕೆ ಈ ಮಸಾಲೆನ ಹಾಕೊತಿದ್ದಾರೆ.
ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಕ್ಕ. ಇವಾಗ ನೀರು ಹಾಕೊಳೋದು ಬೇಡ, ಸ್ವಲ್ಪ ಹಾಕೋಬೇಕು. ಈ ಮಿಕ್ಸಿಲಿರೋ ನೀರನ್ನ ಹಾಕೋಣ. ಓಕೆ. ಈಗ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ, ಆಮೇಲೆ ಈ ಮಿಕ್ಸಿ ಜಾರಲ್ಲೇ ನೀರು ಹಾಕ್ಕೊಂಡು ಇದಕ್ಕೆ ಹಾಕೊಳೋದು. ಓಕೆ. ಇವಾಗ ಅಕ್ಕ ಎಷ್ಟು ಗ್ರೇವಿ ಥಿಕ್ನೆಸ್ ಬೇಕು ನೋಡ್ಕೊಂಡು ಅಷ್ಟು ನೀರು ಹಾಕೊತಿದ್ದಾರೆ. ನೀವು ನಿಮ್ಮ ಮನೇಲಿ ಎಷ್ಟು ಬೇಕು, ಜಾಸ್ತಿ ನೀರು ಥರ ಬೇಕಾ ಇಲ್ಲ ಬಟಾಣಿ ಬೇಯಿಸುವಾಗ ಅದರಲ್ಲೂ ನೀರು ಇರುತ್ತಲ್ಲ, ಓಕೆ. ಜಾಸ್ತಿ ಇವಾಗ ಹಾಕೋದು ಬೇಡ, ಆ ನೀರನ್ನು ಸೇರುತ್ತಲ್ವಾ. ಓಕೆ. ಅದಕ್ಕೆ ಅಕ್ಕ ಇವಾಗ ನಾನು ಇಷ್ಟು ಮಾಡ್ಕೊತಿದ್ದಾರೆ. ಇನ್ನು ನೆಕ್ಸ್ಟ್ ಬಟಾಣಿ ನೀರನ್ನು ಅದಕ್ಕೆ ಹಾಕೊತಾರೆ, ಯಾಕಂದರೆ ಬಟಾಣಿಯಲ್ಲಿ ಇರೋ ಅಂಶ ನೀರಲ್ಲಿ ಬಂದು ಇರುತ್ತೆ. ಹಾಗಾಗಿ ಅಕ್ಕ ನೀರನ್ನ ವೇಸ್ಟ್ ಮಾಡ್ತಾಯಿಲ್ಲ, ಇದಕ್ಕೆ ಅದನ್ನ ಹಾಕ್ತಾರೆ. ನೆಕ್ಸ್ಟ್ ಏನು ಅಕ್ಕ? ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು, ಒಂದು 3-4 ಮಿನಿಟ್ಸ್ ಫ್ರೈ ಆಗಿದೆ. ಓಕೆ. ಈಗ ಅದನ್ನು ಬೇಯಿಸಿರೋ ಬಟಾಣಿ ಸೇರಿಸೋಣ, ನೀರು ಸಮೇತ ಸೇರಿಸೋಣ. ಇವಾಗ ಅಕ್ಕ ಬಟಾಣಿ ಹಾಕ್ಕೊಂಡಿದ್ದಾರೆ. ಬಟಾಣಿ ನೀರೇನಿದೆ ಅದನ್ನ ಇದಕ್ಕೆ ಹಾಕ್ಕೊಂಡಿದ್ದಾರೆ. ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಕ್ಕ. ಸ್ವಲ್ಪ ಹೊತ್ತು ಕುದ್ರೆ ಇತ್ತು, ಯಾಕಂದ್ರೆ ಬಟಾಣಿ ಆಲ್ರೆಡಿ ಬೆಂದಿದೆ ಅಲ್ವಾ. ಒಂದು ಸ್ವಲ್ಪ ಹೊತ್ತು ಈ ಮಸಾಲೆ ಜೊತೆ ಕುದೀಲಿ, ಸೆಟ್ ಆಗುತ್ತೆ. ಆಮೇಲೆ ಪನ್ನೀರ್ ಹಾಕೋಣ. ಗ್ರೇವಿ ಸಾಕು, ಗ್ರೇವಿ ಕನ್ಸಿಸ್ಟೆನ್ಸಿ ಸಾಕು, ಜಾಸ್ತಿ ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ. ಚಪಾತಿಗೆಲ್ಲ ನೋಡಿ ಯಮ್ಮಿ ಸ್ಮೆಲ್ ಕ್ರೀಮಿ ಆಗಿದೆ. ಸ್ಮೆಲ್ ಬರ್ತಾ ಉಂಟು ಗೈಸ್. ಬಟಾಣಿ ಬೇಯುವಾಗ ಹಾಕಿದೆ ಉಪ್ಪು. ಇವಾಗ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕೋಣ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರ್ ಸಣ್ಣ ಕ್ಯೂಬ್ಸ್ ಆಗಿ ಮಾಡಿ ಹಾಕ್ತಾ ಇದ್ದೀನಿ. ಓಕೆ ಚೇಚೆ. ಫ್ರೈ ಏನು ಮಾಡಿಲ್ಲ, ಆಗ ಹಾಕಿದ್ರು ಚೆನ್ನಾಗಿರುತ್ತೆ. ಫ್ರೈ ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ರೈ ಮಾಡಿಲ್ಲ, ಪನ್ನೀರ್ ಹಾಗೆ ಅಕ್ಕ ಹಾಕೊತಾ ಇದ್ದಾರೆ. ಬೇಕಂದ್ರೆ ಫ್ರೈ ಮಾಡ್ಕೊಬೋದು, ಯಾರಿಗೆ ಹಂಗೆ ಹಸಿ ತಿನ್ನೋಕ್ಕಾಗೋದಿಲ್ಲ ಅನ್ನೋರಿಗೆ ಅಲ್ಲ ಅಕ್ಕ. ಅದೇ 2 ನಿಮಿಷ ಎಲ್ಲ ಫ್ರೈ ಮಾಡಿಕೊಂಡು. ಓಕೆ. ಪನ್ನೀರ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಬೇಕು, ಒಂದು 5 ನಿಮಿಷ ಕುದಿಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತೀನಿ, ಒಂದು ಅರ್ಧ ಕಪ್ ಅಷ್ಟು. ಓಕೆ. ಅದು ಹಾಕೊಂಡು ಸ್ವಲ್ಪ ಗರಂ ಮಸಾಲ ಹಾಕಿ ಕುದಿಯಕ್ಕೆ. ಓಕೆ. ಆವಾಗಲೇ ನೀವು ಇದು ಮಾಡ್ಬೇಕಾದ್ರೆ ಗರಂ ಮಸಾಲ ಹಾಕಿಲ್ಲ ಅಲ್ಲ? ಓಕೆ. ಇವಾಗ ಲಾಸ್ಟ್ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ. ಓಕೆ ಗೈಸ್, ಇವಾಗ ಕುದಿಯೋಕ್ಕಿಡೋಣ. ಫೈನಲ್ ಎಲ್ಲ ರೆಡಿ ಆದಮೇಲೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಗೈಸ್, ಫೈನಲಿ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ಈ ಅಕ್ಕ ತಮ್ಮ ನೋಡಿ ಬ್ರಷ್ ಮಾಡ್ತಾ ಇರೋದು. ಪಾಪ ಆದಿಮ ಮಾತ್ರ ಮಿಸ್. ಯಾರು ನೀಟಾಗಿ ಬ್ರಷ್ ಮಾಡ್ತಾರೆ ಅಂತ, ಯಾರು ಟೀತ್ ಫುಲ್ ನೀಟಾಗಿ ಕಾಣುತ್ತೆ ವೈಟಾಗಿ ಅಂತ ನೋಡೋಣ. ಓಕೆ. ಇವಾಗ ಮಕ್ಕಳಿಗೆ ಫಸ್ಟ್ ಸರ್ವ್ ಮಾಡಿ, ಮಕ್ಕಳೇ ಟೇಸ್ಟ್ ನೋಡಿ ಹೇಳ್ತಾರೆ ಹೇಗೆ ಬಂದಿದೆ ಅಂತ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಮಸ್ತ್ ಇದೆಲ್ಲ ನೋಡೋಕ್ಕೇನೆ. ಸಾಕು. ಓಕೆ. ಈಗ ಮಕ್ಕಳಿಗೆ ಕೇಳೋಣ ಹೇಗೆ ಬಂದಿದೆ ಅಂತ. ಇಲ್ಲಿ ಮಕ್ಕಳು ತಿಂತಾ ಇದ್ದಾರೆ. ಇಲ್ಲಿ ನೋಡಿ ಗೊಂಬೆ ಹೆಂಗಿದೆ ಆದಿಮ, ಸಾರಿ ನಿಧಿಮ? ಸೂಪರ್ ಇದೆಯಾ? ಶ್ರೇಯಾಂಶ್ ಹೇಗಿದೆ? ಅಮ್ಮಾಯಿ ಮಾಡಿದ್ದು ಸೂಪರ್. ಅಮ್ಮಾಯಿ ಬರೀ ನಮ್ಮ ಆದಿಮ ಎಷ್ಟು ಗುಡ್ ಗರ್ಲ್, ಯೋಚನೆ ಸ್ಕೂಲಿಗೆ ಹೋಗ್ತಿದ್ದಾಳೆ. ಅದಕ್ಕೆ ಬೇಜಾರು, ಬಂದು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ಬೇಜಾರು. ಇರ್ತಾರೆ. ಬಾಯ್ ಆದಿಮ, போயிட்டு வரையா இண்டாவோ? ಅಣ್ಣ ಆದಿಮನ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದಾರೆ. ಬಾಯ್ ಆದಿಮ.
ಬ್ಯಾಕ್ ಕೊಡ್ಸ್ ತಡ್ಕಿಮ್ಮ ಪ್ಯಾಂಟ್. ಪ್ರಮೋದವ್ರದ್ದು ಕಾಮಿಡಿ ಬೇರೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಅನುಷಕ್ ಅವ್ರದ್ದು ಸೈಟ್ ನೋಡೋಕೆ ಹೋಗ್ತಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ಆ ಸೈಟಲ್ಲಿ ಮನೆ ಆಗುತ್ತೆ. ಹಾಗಾಗಿ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಹೊರಡೋಣ ಅಕ್ಕ. ಗೈಸ್ ಫೈನಲಿ ಪ್ಲೇಸ್ ರೀಚ್ ಆದ್ವಿ ಅಕ್ಕವ್ರ ಸೈಟ್ ಹತ್ರ. ನೋಡಿ ಫುಲ್ ಇಲ್ಲಿ ಚೆನ್ನಾಗಿದೆ ಗೈಸ್. ಈ ಕಡೆ ಸೈಡ್ ಫುಲ್ ಹೈವೇ, ಆ ಕಡೆ ಹೋದರೆ ಫುಲ್ ಹೈವೇ ಆ ಕಡೆ ಸೈಡ್ ಹೋಗ್ತಾ ಇದ್ದೀವಿ ಗೈಸ್. ಇದು ಅಕ್ಕವ್ರ ಸೈಟ್. ಇಲ್ಲಿಂದ ಲಾಸ್ಟ್ ಕಲ್ಲು ಕಾಣ್ತಿದೆಯಲ್ಲ, ಆ ಕಲ್ಲು ತನಕ, ಮತ್ತು ಅಲ್ಲಿ ಲೈಟ್ ಕಂಬ ಇದೆಯಲ್ಲ, ಇಲ್ಲಿಂದ ಉದ್ದ ಅಲ್ಲಿ ತನಕ. ಬೇಗ ಬೇಗ ಮನೆ ಆಗಿ ಗೃಹ ಪ್ರವೇಶಕ್ಕೆ ನಾವು ಆದಷ್ಟು ಬೇಗ ಬರಲಿ. ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಗೈಸ್ ಫೈನಲಿ ಜ್ಯೂಸ್ ಎಲ್ಲರಿಗೂ ಸಿಕ್ತು. ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಅಣ್ಣ ಪಾಪ ಜ್ಯೂಸ್ ಕೊಡ್ಸೋಣ ಅಂತ ಕರ್ಕೊಂಬಂದಿದ್ದಾರೆ. ಆ್ಯಕ್ಚುಲಿ ದಿಲಿ ಅಣ್ಣಂಗೆ ಇವಾಗ ಆಫ್ಟರ್ನೂನ್ ಶಿಫ್ಟ್ ಇದೆ, ಆದರೂ ಪಾಪ ನಮಗೆ ಮನೇಲಿ ಕೂತ್ರೆ ಬೋರ್ ಅನಿಸುತ್ತೆ ಅಂತ ಅಲ್ಲಿ ಇಲ್ಲಿ ಸುತ್ತ ಕರ್ಕೊಂಡು ಬರ್ತಾನೇ ಇದ್ದಾರೆ. ಇನ್ನು ನೈಟ್ 12 ತನಕ ಅವ್ರು ಕೆಲಸ ಮಾಡಬೇಕಲ್ಲ, ಅವ್ರ ಮುಖದಲ್ಲಿ ರೆಸ್ಟ್ ಇಲ್ಲ. ನೆನ್ನೆಯಿಂದನೂ ಪಾಪ ನಿದ್ದೆನೇ ಮಾಡಿಲ್ಲ ಅವರು. ಓಕೆ, ಇವಾಗ ಲಂಚಿಗೆ ಕುತ್ಕೊಂಡಿದ್ದೀವಿ. ಏನೇನು ಸ್ಪೆಷಲ್ ಅಂತ ಅನುಷಕ್ಕನೇ ಹೇಳ್ತಾರೆ. ಅಕ್ಕ ಏನೇನು ಸ್ಪೆಷಲ್ ಇವತ್ತು? ರೈಸು, ಮಜ್ಜಿಗೆ ಸಾರು, ಪಲ್ಯ, ಹಪ್ಪಳ, ಪನ್ನೀರ್ ಗ್ರೇವಿ, ಮಶ್ರೂಮ್ ಗ್ರೇವಿ, ಅಷ್ಟೆಲ್ಲ. ದಿಲಿಯಣ್ಣ ಇವಾಗ ಆಫೀಸಿಗೆ ಹಪ್ಪಳ. ದಿಲಿಯಣ್ಣ ಆಫೀಸ್ ಹೊರಟಿದ್ದಾರೆ, ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ. ಡಿಟಿ ಬೋರ್ಡಿಂದ ಹಾಗಾಗಿ ಅಣ್ಣ ಹೋಗೋಷ್ಟರಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಇವಾಗ ಕುತ್ಕೊಂಡಿದ್ದೀವಿ. ಇದು ಫುಲ್ ವೆರೈಟಿ ವೆಜ್ ವೆರೈಟಿ. ಪಾಪ ನನಗೋಸ್ಕರ ಎಲ್ಲರೂ ವೆಜ್ ತಿಂತಿದ್ದಾರೆ. ಗೈಸ್ ಇಲ್ಲಿ ನೋಡಿ, ನಿಧಿಮ ಮತ್ತು ಶ್ರೇಯಾಂಶ್ ಇಬ್ಬರು ಇಲ್ಲಿ ಆಟ ಸಾಮಾನು ಎಲ್ಲ ತೆಳಗೆ ಹಾಕ್ತಿದ್ದಾರೆ. ಪಾಪ ಅಕ್ಕ ಇವಾಗಷ್ಟೇ ಕಸ ಗುಡಿಸಿ ನೆಲ ಒರೆಸಿದ್ದು. ನಮ್ಮ ಅಣ್ಣನಿಗೆ ಮಕ್ಕಳ ನೋಡಿ ನೋಡಿ ಸಾಕಾಗಿ ತಲೆ ಎಲ್ಲ ಕೆರ್ಕೊಂಡು ನೋಡಿ ಇಲ್ಲಿ ಹೇರ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ಪ್ರಮೋದ್ ಅವ್ರದ್ದು. ಅಯ್ಯಯ್ಯೋ, ಅಕ್ಕನ ಮನೆ ಗುಡ್ಸು ಗುಂಡಾಂತರ ಮಾಡ್ತಿದ್ದಾರೆ ಇವರಿಬ್ಬರು ಸೇರಿಕೊಂಡು. ಓಕೆ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅಕ್ಕಂದು ಒಂದು ವಿಡಿಯೋ ಮಾಡಿದ್ವಿ ನಿಧಿಮಾ ಜೊತೆ. ತುಂಬ ಚೆನ್ನಾಗಿದೆ. ಅಕ್ಕನ ಬ್ಲಾಗಲ್ಲಿ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ನೀವು ಖಂಡಿತವಾಗಿ ನೋಡಬೇಕು. ಅಕ್ಕಂದು ಯೂಟ್ಯೂಬ್ ಲಿಂಕ್ ನಂದು ಆ್ಯನಿವರ್ಸರಿಯಲ್ಲಿ ಟ್ಯಾಗ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಇವಾಗ ನಾನು ಅಕ್ಕ ಸ್ಯಾರಿ ಕೊಂಡು ಚೆನ್ನಾಗಿ ರೆಡಿಯಾಗಿದ್ದೀವಿ ನೋಡಿ. ರೀಲ್ಸ್ ಮಾಡೋಣ ಅಂತ ಇದ್ದೀವಿ. ರೀಲ್ಸ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ, ಹಾಗೆ ಯೂಟ್ಯೂಬಲ್ಲೂ ಹಾಕಿರ್ತೀವಿ. ಅಕ್ಕನೂ ಹಾಕಿರ್ತಾರೆ. ನಮ್ಮಿಬ್ಬರು ವೀಡಿಯೋನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಇವಾಗ ಮಾಡೋಣ ಅಕ್ಕ. ಓಕೆ, ಇವಾಗ ನಮ್ಮ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಇವಾಗ ಟೈಮು ಎಷ್ಟಾಗಿರುತ್ತೆ ಅನುಷಕ? 5 ಆಯ್ತಲ್ಲ, 5:45 ಆಯಿತು. ಹಾಗಾಗಿ ಕಾಫಿ ಟೈಮ್ ಅಲ್ಲ, ಅದಕ್ಕೆ ಅನುಷಕ ಏನೋ ಒಂದು ಸ್ಪೆಷಲ್ ಮಾಡ್ತಿದ್ದಾರೆ. ಏನಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀರಾ ಅನುಷಕ? ಕೇರಳ ಪಯಂಪುರಿ ಮಾಡ್ತಿದ್ದಾರೆ. ನೇಂದ್ರ ಬಾಳೆ ಬಜ್ಜಿ. ಈ ಥರ ಬಾಳೆಹಣ್ಣ ಮೈದಾ ಹಿಟ್ಟಲ್ಲಿ ಎದ್ದು ಹಿಂಗೆ ಬಿಟ್ಟಾಗ ನೋಡಿ ಊದ್ಕೊತಾ ಇದೆ. ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬಜ್ಜಿ, ಕಾಣಿಸ್ತಿದ್ಯಾ? ಹಿಂಗೆ ಬಿಟ್ಟಾದ್ಮೇಲೆ ಫೈನಲ್ ಆಗಿ ಈ ಥರ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕೇರಳ ಮಡಿಕೇರಿ ಸೈಡ್ ಹೋದ್ರೆ ನೀವು ಈ ರೆಸಿಪಿನ ಟೇಸ್ಟ್ ಮಾಡಿ. ಇಲ್ಲಿ ಬಿಡ್ತಿಲ್ ಬಂದ್ರೆ ನನ್ನ ಮನೇಲಿ, ಬಿಡ್ತಿಲ್ ಬಂದ್ರೆ ಅನುಚೇಟಿ ಮನೇಲಿ ಟೇಸ್ಟ್ ಮಾಡ್ಬೋದು ನೋಡಿ. ಅನುಚೇಟಿ ಚೆನ್ನಾಗಿ ಕಾಣ್ತಿದ್ದಾರೆ ನೋಡಿ.
ಓಕೆ, ಅಕ್ಕ ಪಯಂಪುರಿ ಮಾಡಿ, ಕಾಫಿ ಮಾಡಿ, ಬೂಸ್ಟ್ ಮಾಡಿ, ಟೀ ಮಾಡಿ, ಎಲ್ಲರಿಗೂ ಒಂದು ಶುಗರ್ಲೆಸ್ ಮಾಡಿ, ಇನ್ನು ಶುಗರ್ ಹಾಕಿ ಎಲ್ಲರಿಗೂ ವೆರೈಟಿ ಮಾಡಿ ಈಗ ಒಟ್ಟಿಗೆ ನಾವೆಲ್ಲ ಕುತ್ಕೊಂಡು ಕಾಫಿ ಕುಡಿತಿದ್ದೀವಿ. ಸ್ನ್ಯಾಕ್ಸ್ ಎಲ್ಲ ಓಕೆ, ಎಲ್ಲರೂ ಬ್ಯಾಕ್ ಸೈಡ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇವಾಗ ಟೈಮ್ ಬಂದು 8:15. ನಾವು ಕಾಫಿ ಟೀ ಎಲ್ಲ ಕುಡ್ಕೊಂಡು ಇವಾಗ ಒಂದು ವಾಕ್ ಹೋಗಿ ಬರೋಣ ಅಂತೇಳ್ಬಿಟ್ಟು ಹೊರಟಿದ್ದೀವಿ ನಾವೆಲ್ಲರೂ. ಇಲ್ಲಿ ನೋಡಿ ಸ್ವಲ್ಪ ಇವರು ನಮ್ಮ ಸುಜಮ್ಮ, ಪ್ರಮೋದ್ ಅವರೆಲ್ಲ ಮ್ಯಾಚಿಂಗ್ ಶರ್ಟ್. ನಾನು ಆದಿಮ ಕೊಚ್ಚಿ ಸ್ವಲ್ಪ ಮ್ಯಾಚ್ ಹಾಕ್ತೀವಿ. ನಿಧಿಮಾ ಮತ್ತು ಶ್ರೇಯಾಂಶಿ ಇಬ್ಬರು ಡಿಫ್ರೆಂಟ್. ಅವ್ರು ಬರೋದೇ ಇಲ್ಲ ಈ ಮಕ್ಕಳು ಗೈಸ್, ಬರೀ ಹಿಂಸೆ ಕಿರಿಕಿರಿ. ಹಾಂ, ನಮ್ಮ ಆದಿ ಮಾತ್ರ ಕರೆಕ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಬಂದ್ಬಿಡೋದು ಅಮ್ಮಾಯಿ ಹತ್ರ ಅಲ್ಲ ಆದಿಮಾ? ಓಕೆ, ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಗೋಲ್ಗಪ್ಪ ತಿನ್ನೋಣ ಅಂತ ಗೋಲ್ಗಪ್ಪೆ ಸ್ಟಾಲಿಗೆ ಬಂದಿದ್ದೀವಿ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ ಸಿಗುತ್ತಂತೆ. ನನಗಂತೂ ನಾರ್ಮಲ್ ಯಾವಾಗಲೂ ಗೋಲ್ಗಪ್ಪ ತಿನ್ನಲ್ಲ, ಆ ಫ್ಲೇವರ್ ಸಾಕು ಅಂತ ಹೇಳ್ತಾ ಇದ್ದೆ. ಒಂದೇ ಫ್ಲೇವರಾ? ಓಕೆ. ಇವತ್ತಿನ ಕಿವಿ ಮಾತು: ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.